ಅಲ್ಲ, ಇಷ್ಟು ದಿನ ನಾವು ಬಲೆ ಹಾಕಿದ್ರು ಬೀಳ್ದೇ ಇರೋನು ಇವತ್ತು ಬಲೆ ಹಾಕ್ದೇನೆ ಬಿದ್ದಿದ್ದಾನಲ್ಲ. ಇವತ್ತು ನಿನ್ನಪ್ಪನಿಂದಲೇ ಅರೆಸ್ಟ್ ಮಾಡ್ತೀನಿ. ಜಯರಾಮ ಸರ್, ನಮ್ಮೂರು ಪ್ರೈವೇಟ್ ಸ್ಕೂಲ್ ಹತ್ರ ಯಾರೋ ಗಲಾಟೆ ಮಾಡ್ತಿದ್ದಾರಂತೆ. ಹೌದಾ ಸರ್? ಏನಂತೆ ಸರ್? ಯಾರೋ ಪುಣ್ಪೋಕ್ರಿ ನಿಮ್ಮ ಮಗನಂತವ್ರು ಸ್ಕೂಲ್ ಮೇಸ್ಟ್ರಿಗೆ ಇಟ್ಕೊಂಡು ಚೆನ್ನಾಗಿ ಹೊಡಿತಿದ್ದೀನಂತೆ. ತಗೊಂಡು ಬಂದ್ರಿ, ಚೆನ್ನಾಗಿ ರುಬಣ. ಯಾಕೋ ಸಾಹೇಬ್ರು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನನ್ನ ಮಗ ಅನ್ನಿಸ್ಕೊಂಡ್ರು ಮಹಾಶಯನೇ ಇರಬೇಕು ಅನ್ನಿಸ್ತಾ ಇದೆ. ಜಯರಾಮ, ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಮಗನೇ ಏನಾದರೂ ಮಾಡಿರ್ಬೋದು ಅಂತ ಗಾಬರಿ ಆಗ್ತಿದ್ಯಾ? ಹಾಗೇನಿಲ್ಲ ಸರ್, ಅವನು ಯಾರೇ ಆಗಿರ್ಲಿ ಒದ್ದು ಹೇಳ್ಕೊಂಬರ್ತೀನಿ ಸರ್. ಸೀತಾರಾಮ್ ಬರ್ಯಾ. ಜಯರಾಮ, ಹೋಗು ಹೋಗು, ನಿನ್ನ ಮಗನ್ಗಿದೆ ಇವತ್ತು ಮಾರಿ ಹಬ್ಬ. ಏನ್ ಮಾಡ್ತಿದ್ಯಾ? ಬಿಡು ಅವ್ರನ್ನ. ನರಸಿಂಹ ಪ್ಲೀಸ್, ಅವ್ರ ಮೇಲೆ ಕೈ ಮಾಡೋದು ತಪ್ಪು ಅಂತ ಗೊತ್ತು ತಾನೆ. ಮೇಷ್ಟ್ರಿಗೆ ಹೊಡಿತಾ ಇರೋ ತಪ್ಪು ಅನ್ನೋದಾದ್ರೆ ಮೇಷ್ಟ್ರು ಮಾಡಿರೋದು ತಪ್ಪೆ. ಮಕ್ಕಳಿಗೆ ಹೇಗೆ ಹೊಡೆದಿದ್ದಾರೆ ಅಂತ ನೋಡು. ಅದು ಅಲ್ಲದೆ ಕನ್ನಡದ ಬಗ್ಗೆ ಕೀಳಾಗಿ ಮಾತಾಡ್ತಾನೆ. ಅವ್ರು ತಪ್ಪು ಮಾಡೋದು ಅಂತ ನೀನು ತಪ್ಪು ಮಾಡಕ್ಕಾಗತ್ತಾ? ಅವ್ರ ಮೇಲೆ ಕೈ ಮಾಡೋದು ಕಾನೂನು ವಿರುದ್ಧ. ಒಂದ್ ವೇಳೆ ಪೊಲೀಸ್ ಬಂದ್ರೆ ಅಂತನಾ? ಬಂದ್ರೆ ಬರ್ಲಿ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಮ್ಮ ಕನ್ನಡದ ಬಗ್ಗೆ ಯಾರೇ ಅವಮಾನ ಮಾಡಿದ್ರು ನಾನು ಮಾತ್ರ ಸುಮ್ಮನಿರಲ್ಲ. ನರಸಿಂಹ ಪ್ಲೀಸ್, ಬೇಡ, ಹೊಡಿಬೇಡ, ಬಿಡು ಅವ್ರನ್ನ. ಯಾವನ ಅವನು? ಗಲಾಟೆ ನಿಲ್ಸಿದ್ರೆ ಸರಿ. ಜನಮಣ, ಸರಿಯಾದ ಸಮಯಕ್ಕೆ ಬಂದ್ರೆ. ನಿಮ್ಮಂತ ನಿಷ್ಠಾವಂತ ಪೊಲೀಸ್ಗೆ ಇಂಥ ಮಗ ಹುಟ್ಟಬಾರ್ದಾಗಿತ್ತು. ನೋಡಿ ನೋಡಿ ಹೇಗೆ ಹೊಡೆದಿದ್ದ ನೋಡಿ. ಅಂಕಲ್, ನರಸಿಂಹ ಅವ್ರ ಮೇಲೆ ಕೈ ಮಾಡಿರೋದು ನಿಜ. ಆದ್ರೆ ಈ ಮೇಸ್ಟ್ರು ಗಣಿ ಮತ್ತೆ ಸುಬ್ಬುಗೆ ಹೇಗ್ ಹೊಡೆದಿದ್ದಾರೆ ಅಂತ ಗೊತ್ತಾ? ಮಕ್ಳ, ನಿಮ್ಗಾಗಿರೋ ಗಾಯನ್ ತೋರಿಸಿ. ಅಲ್ಲ, ಎಷ್ಟೇ ಚೆನ್ನಾಗಿ ಪಾಠ ಹೇಳ್ಕೊಟ್ರು ಇವ್ರು ಓದಕ್ ಬರೋದಿಲ್ಲ ಅಂತಂದ್ರೆ ಕೋಪ ಬರುತ್ತಾ ಇಲ್ವೋ ನೀವೇ ಹೇಳಿ. ಅದಕ್ಕೆ 4 ಪೆಟ್ ಕೊಟ್ರೆ ಬೈಕಾದ್ರೂ ಓದ್ತಾರಂತ 4 ಏಟ್ ಕೊಟ್ಟೆ. ಅದಕ್ಕೆ ಈ ದೊಡ್ಡ ಮನುಷ್ಯ ಒಳ್ಳೆ ರೌಡಿ ತರ ನನ್ನ ಮೇಲೆ ಹೇಗೆ ಅಟ್ಯಾಕ್ ಮಾಡಿದ್ದೇನೆ ನೋಡಿ. ಮಕ್ಳಿಗೆ ಹೊಡೆದಿದ್ದು ಅಲ್ದೆ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ದು ಸರಿನಾ ಸರ್? ಅರೆ, ನಾನೇನಮ್ಮ ಹೇಳ್ಬಾರ್ದೆ ಅಂದೆ? ಅಲ್ಲ, ಈಗಿನ ಕಾಲದಲ್ಲಿ ಕನ್ನಡ ಕಲಿತು ಯಾರು ಉದ್ಧಾರ ಆಗಿದ್ದಾರೆ ಹೇಳಿ? ಈಗೇನಿದ್ರು ಇಂಗ್ಲಿಷ್ ಬೇಕು ಅನ್ನೋ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಅದು ತಪ್ಪ ಸರ್? ಹೌದು, ನೀವ್ ಮಕ್ಳಿಗೆ ಹೊಡೆದಿದ್ದು ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ದು ಎರಡೂ ತಪ್ಪೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ ಆಗೋಯ್ತು. ಅಲ್ಲ, ಅಷ್ಟಕ್ಕೂ ನರಸಿಂಹನ ಪರ್ವ ಮಾತಾಡೋದಕ್ಕೆ ನೀನ್ಯಾಕಮ್ಮ ಮುಂದೆ ಬಂದಿದ್ಯಾ? ನೋಡೋ, ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಾನೂನು ನೋಡ್ಕೊಳುತ್ತೆ. ಜಯರಾಮಣ್ಣ, ಏನ್ ಮುಖ ನೋಡ್ತಾ ಇದ್ದೀರಾ? ಮೊದಲಿನ ಸ್ಟೇಷನ್ ಕರ್ಕೊಂಡೋಗಿ ಲಾಕಪ್ಗೆ ಹಾಕಿ. ಇವತ್ತು ನನಗೆ ಹೊಡೆದಿರೋನು ಇದೇ ಕೋಪದಲ್ಲಿ ನಾಳೆ ಯಾರಿಗಾದ್ರೂ ಕೊಲೆಗೆಲ್ಲ ಮಾಡ್ಬಿಟ್ಟಾನು. ಏನ್ ಮಾಡ್ತಿದ್ದೀರಾ? ಅಂಕಲ್ ಅಲ್ಲ, ಹೆಡ್ ಕಾನ್ಸ್ಟೇಬಲ್ ಜಯರಾಮ್. ಮನೆಗೆ ವಾಪಸ್ ಬಂದಿದ್ದೀರಾ, ಸೊ ನಿಮ್ಮನ್ನ ಸ್ವಾಗತ ಮಾಡೋದಕ್ಕೆ. ದೀಪ ಮೇಡಮ್ಗೆ ನೀವೆಲ್ರಿಗೂ ತುಂಬಾ ಹೃದಯ ಧನ್ಯವಾದಗಳು. ನೀವೆಲ್ಲರೂ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತೀರಾ ಅಲ್ವಾ, ಅಷ್ಟು ಸಾಕು. ಆದ್ರೆ ಇದ್ಯಾಕ್ರಿ ನಂಗೆ ಹಾಕಿದ್ರಿ? ಹೂ ಹಚ್ಬಂಡು ಹಾಗ್ ನೋಡಿದ್ರೆ ಈ ಹಾರ ಸೇರ್ಬೇಕಾಗಿರೋದು ನಿಮ್ಗೆ, ನನ್ಗಲ್ಲ. ನನಗ? ಹೌದು. ಏಕೆ? ಇವತ್ತೇ ಕೊನೆ, ನಾಳೆಯಿಂದ ನೀವ್ ಯಾರೋ ನಾನ್ ಯಾರೋ ಈ ಮನೆ ಋಣ ಮುಗೀತು ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ದೀಪ ನಿಂಗೆ ಇನ್ನೂ ಒಳ್ಳೆ ಟೈಮ್ ಇದೆ ಅಂತ ಸಾಬೀತು ಮಾಡ್ಕೊಳಕ್ಕೆ ಇನ್ನೂ ಅವಕಾಶ ಕೊಟ್ಟಿದ್ದಾನೆ. ಅಷ್ಟ್ರಲ್ಲಿ ನಿಮ್ ಮನ್ಸ್ ಗೆದ್ದು ನಿಮ್ ಹೆಂಡತಿಯಾಗಿ ಈ ಮನೆಯಲ್ಲಿ ಕೊನೆವರೆಗೂ ಇರ್ತೀನಿ. ಅದು ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಮಾಡ್ ತೋರಿಸ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಬನ್ನಿ ಹಸ್ಬೆಂಡು. ಹೆಲೋ ಮೇಡಮ್, ಹೇಗಿದ್ದೀರಾ? ನೋಡಿ ವಾಪಸ್ ಬಂದ್ಬಿಟ್ಟೆ. ಬೆಂಕಿ ಆಡ್ತಿದ್ಯಾ?
ತಲೆ ಕೆಡ್ಸ್ಕೊಬಿಡಿ, ಇನ್ಮೇಲೆ ದಿನಾ ಬೆಂಕಿ ಆಡುತ್ತೆ. ಹಸ್ಬೆಂಡು, ನಿಮ್ಮ ಅಕ್ಕಿಗೆ ಸರಿಯಾಗಿ ಹೇಳ್ದೆ ಅಲ್ವಾ? ಡಿವೋರ್ಸ್ ಸಿಕ್ಕಿಲ್ಲ ಅಂತ ತುಂಬಾ ಖುಷಿ ಪಡಕ್ ಹೋಗ್ಬೇಡಿ. ಡಿವೋರ್ಸ್ ಸಿಗಕ್ ಮುಂಚೆ ನಮ್ಮಿಬ್ರು ಮದುವೆ ರಿಜಿಸ್ಟರ್ ಆಗ್ಬೇಕು ಅಂತ ನಮ್ಮಿಬ್ರು ಕೆಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ. ಇದ್ಯಾಕ್ ತಂದೆ? ಖುಷಿಗೆ. ಕಾರಣ? ನೀವ್ ಮೇಡಮ್. ನಾನಾ? ಒಂದ್ ನಿಮಿಷ, ತುಂಬಾ ಬಿಸಿ ಆಗಿದೆ, ತುಂಬಾ ಪ್ರಶ್ನೆ ಬೇರೆ ಕೇಳ್ತಿದ್ದೆ. ಅದಾ ಮೇಡಮ್, ಇವತ್ತಿಂದ ಅಧಿಕೃತವಾಗಿ ನಿಮ್ಮ ಮೈನ ನನ್ ಗಂಡ ಆದ್ರು. ಅದ ಕಾರಣ ನೀವೇ ಅಲ್ವಾ ಮೇಡಮ್? ಅದಕ್ಕೆ ನಾನೇ ಪಾಯಸ ಮಾಡಿ ಎಲ್ರಿಗೂ ಕೊಟ್ಟು ಕೊನೆಗೆ ನಿಮಗ್ ತಂದು ಕೊಟ್ಟೆ. ಕುಡ್ದು ಹೊಟ್ಟೆ ತುಂಬಿಸ್ಕೊಳ್ಳಿ ಅಥವಾ ಕುಡಿದೆ ಹಾಗೆ ಇಟ್ಟು ಊರ್ಕೊಳ್ಳಿ. ಅಭಿಪ್ರಾಯ ನಂದು, ಆಯ್ಕೆ ನಿಮ್ದು. ಏನಂತೀರಾ? ಹೂನಾ? ಹೂನಾ? ಏನ್ ಮಾತಾಡ್ತಾ ಇದೆಯಾ ಅನ್ನೋ ಜ್ಞಾನ ಇದೆಯಾ ನಿನಗೆ? ನಾನು ಯಾಕೆ ಚಿರು ಹಿಂದೆ ಬಿದ್ದು ನಿನಗೆ ಡಿವೋರ್ಸ್ ಕೊಡ್ಲಿ ಅಂತ ಕೇಳಲಿ? ಅದು ಅವನಿಷ್ಟ. ಮೇಡಮ್, ನಾನು ತುಂಬಾ ಓದಿಲ್ದೇ ಇರ್ಬೋದು, ಆದ್ರೆ ಅಲ್ಪ ಸ್ವಲ್ಪ ಬುದ್ಧಿ ಇದೆ ಅಂತ ಅನ್ಕೊಂಡಿದ್ದೀನಿ. ಅದ್ ಹೇಗ್ ಬೆಂಕಿ ಇಲ್ದೆ ಹೊಗೆ ಹಾರಲ್ವೋ, ಈ ಮನೇಲಿ ಏನೇ ಕೆಟ್ಟ ಘಟನೆ ನಡೆದು ಅದ್ರ ಹಿಂದೆ ನೀವೇ ಇರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನು ನನ್ನನ್ನ ಕೆಟ್ಟವಳು ಅಂತ ಹೇಳ್ತಾ ಇದೆಯಾ? ನೀವ್ ಯಾರ ವಿಷಯದಲ್ಲಿ ಒಳ್ಳೆಯವರು ನಂಗೆ ಗೊತ್ತಿಲ್ಲ, ಆದ್ರೆ ನನ್ನ ಚಿರೋ ಅವ್ರ ವಿಷಯದಲ್ಲಿ ನೀವೇ ದೊಡ್ಡ ವಿಲ್ಲ.